ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಕ್ಷಿತಾಶಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬಂದುಬಿಟ್ಟು ನಾನು ಬೇಬಿ ಬಾಯ್ದು ಫುಲ್ ಸ್ಕ್ಯಾನಿಂಗ್ ರಿಪೋರ್ಟ್ ಏನಿದೆನೆಂದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. 3rd ಮಂತ್, 5th ಮಂತ್, 7 ಮಂತ್ ಹಾಗೆ 9 ಮಂತು ಸ್ಕ್ಯಾನಿಂಗ್ ರಿಪೋರ್ಟ್. ಇಬ್ಬರು ಕೂಡ ಬೇಬಿ ಬಾಯ್ಸ್ ಇರೋದ್ರಿಂದ ಸೇಮ್ ಆಲ್ಮೋಸ್ಟ್ ಇದೇ ಥರನೇ ಇದೆ. ಸೊ ಹಾಗಾಗಿ ನಾನು ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ನ ಬೇಬಿ ಬಾಯ್ ಅಂದರೆ ನನ್ನ ಮಗಂದು ಇವತ್ತು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಎಂಡ್ವರೆಗೂ ವಿಡಿಯೋನ ನೋಡಿ, ಸ್ಕಿಪ್ ಮಾಡಿದೆ. ಸೊ ಈಗ ಬಂದ್ಬಿಟ್ಟು ಫಸ್ಟು ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು 3rd ಮಂತಲ್ಲಿ ನೋಡ್ಬೋದು ನೀವು. 12 ವೀಕ್ 6 ಡೇಸ್ ಆ ಟೈಮಲ್ಲಿ ನಾನು ಮಾಡಿಸಿದ್ದು. ಕೆಲವೊಬ್ಬರು 10 ವೀಕ್ಸಲ್ಲಿ ಮಾಡಿಸ್ತಾರೆ. ಬೇಬಿದು ಹಾರ್ಟ್ ಬೀಟ್ ಬಂದಿದೆಯಾ, ಹೆಲ್ದಿಯಾಗಿದೆಯಾ ಅಂತೆಲ್ಲ ಚೆಕ್ ಮಾಡಿಸೋದಕ್ಕೆ ಕೆಲವೊಬ್ಬರು ಬೇಗನೆ ಮಾಡಿಸ್ತಾರೆ. ಬಟ್ ನಾನು ಮಾಡಿಸಿದ್ದು 12 ವೀಕ್ 6 ಡೇಸಲ್ಲಿ 3 ಮಂತ್ ಸ್ಕ್ಯಾನಿಂಗಲ್ಲಿ ಮಾಡಿಸಿದ್ದು. ಆಗ ಬಂದ್ಬಿಟ್ಟು ನೀವು ನೋಡ್ಬೋದು CRL, BPD ಹಾಗೆ FL, FHR ಎಷ್ಟಿದೆ ಅಂತ ಹೇಳ್ಬಿಟ್ಟು. CRL ಅಂತ ಹೇಳಿದ್ರೆ ಬೇಬಿ ಟಾಪಿಂದ ಬಾಟಮ್ವರೆಗೂ ಎಷ್ಟಿದೆ ಅಂತ ಅನ್ನೋದು ಡೈಮೆನ್ಷನ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇದು BPD ಅಂದರೆ ಇದು ಫುಲ್ಲು ತಲೆ ಎಷ್ಟು ರೌಂಡ್ ಇದೆ ಅಥವಾ ಹೇಗಿದೆ, ಫುಲ್ ತಲೆ ಡೈಮೆನ್ಷನ್ ಏನೇನು ಬರುತ್ತೆ ಅದು ಫುಲ್ಲು BPDಯಲ್ಲಿರುತ್ತೆ. ಹಾಗೆ FL ಅಂದರೆ ಫೆಟಲ್ ಲೆಂತ್ ಎಷ್ಟಿದೆ ಅನ್ನೋದು ಇದರಲ್ಲಿ ಮೆನ್ಷನ್ ಆಗಿರುತ್ತೆ. ಹಾಗೆ FHR ಅಂತ ಹೇಳಿದ್ರೆ ಇದು ಫೆಟಲ್ ಹಾರ್ಟ್ ರೇಟ್. ಇದು 164 BPM ಇದೆ. ನೋಡ್ಬೋದು ನೀವು 164 ನನಗೆ ಇರೋದು. ಹೋಗ್ತಾ ಹೋಗ್ತಾ ಯಾವ ಥರ ಕಡಿಮೆ ಆಗಿದೆ ಅನ್ನೋದು ಕೂಡ ನಾನು ನಿಮಗೆ ಶೋ ಮಾಡ್ತೀನಿ. ಬಟ್ ಫಸ್ಟ್ ಸ್ಕ್ಯಾನಿಂಗ್ 3rd ಮಂತ್ ಸ್ಕ್ಯಾನಿಂಗಲ್ಲಿ ಮಾತ್ರ 164 BPM ಅಂತ ಇದೆ. ಹಾಗೆ ನನಗೆ EDD ಡೆಲಿವರಿ ಡೇಟ್ 11/6/25ಗೆ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ ಆಗೇ ಇದೆ, ನೋಡ್ಬೋದು ನೀವು. ನೆಕ್ಸ್ಟು ಇದರಲ್ಲಿ ಇಫ್ ಇನ್ ಕೇಸ್ ನಿಮ್ಗೇನಾದ್ರು ಟ್ವಿನ್ಸ್ ಬೇಬಿ ಇದ್ದರೂ ಕೂಡ ಫಸ್ಟು ಸ್ಕ್ಯಾನಿಂಗ್ 3 ಮಂತ್ ಸ್ಕ್ಯಾನಿಂಗಲ್ಲೇ ನೋಟಿಸ್ ಆಗುತ್ತೆ, ಗೊತ್ತಾಗುತ್ತೆ ನಿಮ್ಗೆ ಆ ಟೈಮಲ್ಲಿ. ಇನ್ನು ಮಿಕ್ಕಿದ್ದೆಲ್ಲ ನೋಡಿ ಎಲ್ಲ ನಾರ್ಮಲ್ ಆಗೇ ಇತ್ತು ನನಗೆ 3rd ಮಂತ್ ಸ್ಕ್ಯಾನಿಂಗಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ನನಗೆ 5th ಮಂತ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡೆ. ಅದರಲ್ಲಿ ಬಂದ್ಬಿಟ್ಟು ಅನಾಮಲಿ ಸ್ಕ್ಯಾನ್ ಅಂತಾರೆ 5th ಮಂತ್ ಸ್ಕ್ಯಾನ್ಗೆ. 21 ವೀಕ್ 6 ಡೇಸ್ ಆ ಟೈಮಲ್ಲಿ ನಾನು ಮಾಡಿಸಿದ್ದು 5th ಮಂತ್ ಕಂಪ್ಲೀಟ್ ಆದಮೇಲೆ. ಸೊ ಇದರಲ್ಲಿ ಬಂದ್ಬಿಟ್ಟು ನೋಡ್ಬೋದು ಎಲ್ಲ ಕೂಡ ನಾರ್ಮಲ್ ಆಗೇ ಇದೆ. ಫೆಟಲ್ದು ಹಾರ್ಟ್ ರೇಟ್ ಬಂದ್ಬಿಟ್ಟು FHR 139 BPM ಇದೆ. ಫಸ್ಟು 164 BPM ಇದೆ 3rd ಮಂತಲ್ಲಿ. ಇಲ್ಲಿ ಬಂದ್ಬಿಟ್ಟು 139 BPM ಅಂತ ಇದೆ. ನೋಡ್ಬೋದು ನೀವು. ಹೋಗ್ತಾ ಹೋಗ್ತಾ ರೆಡ್ಯೂಸ್ ಆಗ್ತಾ ಇರುತ್ತೆ ಬೇಬಿ ಬಾಯ್ದು FHR. ಇನ್ನೆಲ್ಲ ಮಿಕ್ಕಿದ್ದು ಕೂಡ ನಾರ್ಮಲ್ ಆಗೇ ಇದೆ. ಇದು BPD, HC, AC, FL ಇದು ಡೈಮೆನ್ಷನ್ ಎಷ್ಟೆಷ್ಟಿದೆ ಅನ್ನೋದನ್ನ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಬೇಬಿದು ವೆಯ್ಟ್ ಎಷ್ಟಿದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಬೇಬಿ ಬಂದ್ಬಿಟ್ಟು ನನಗೆ 5th ಮಂತಲ್ಲಿ 466 ಗ್ರಾಮ್ಸ್ ±68 ಗ್ರಾಮ್ಸ್ ಇದೆ. ನೀವು ನೋಡ್ಬೋದು ಹತ್ತತ್ರ ಅರ್ಧ kg ಇದೆ 5th ಮಂತಲ್ಲೇ. ನೆಕ್ಸ್ಟ್ 5th ಮಂತ್ ಸ್ಕ್ಯಾನಲ್ಲಿ ಸ್ವಲ್ಪ ಡೀಪಾಗಿ ಸ್ಕ್ಯಾನಿಂಗ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ 5th ಮಂತಿಂದ ಬೇಬಿ ತುಂಬಾ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಫುಲ್ ಡಿಟೇಲಾಗಿ 5th ಮಂತಲ್ಲೇ ಸ್ಕ್ಯಾನಿಂಗ್ ಮಾಡೋದು. ಹೆಡ್, ಸ್ಪೈನು, ಫೇಸು, ಟಾರೆಕ್ಸ್ ಮತ್ತು ಅಬ್ಡಮನ್ ಎಷ್ಟೆಷ್ಟಿದೆ, ಏನು ಅದರ ಡೈಮೆನ್ಷನ್ ಎಲ್ಲ ಕರೆಕ್ಟಾಗಿದೆಯಾ, ಆ ಡೈಮೆನ್ಷನ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ಇಲ್ಲೇ ನೀಟಾಗಿ ಎಲ್ಲ ಡೈಮೆನ್ಷನ್ನ ತುಂಬ ಟೈಮ್ ಹತ್ತತ್ರ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಇಲ್ಲ 15 ಮಿನಿಟ್ಸ್ ಮೇಲೇ ತೊಗೊಂಡು ನೀಟಾಗಿ ಸ್ಕ್ಯಾನಿಂಗ್ನ ಮಾಡ್ತಾರೆ. 5th ಮಂತ್ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ನೀಟಾಗಿ ಏನೇ ಡೌಟ್ಸ್ ಇದ್ದರೂ ಡಾಕ್ಟರ್ನ ನೀವು ಕೇಳಿಕೊಂಡು ನೀಟಾಗಿ ಸ್ಕ್ಯಾನಿಂಗ್ನ ಮಾಡಿಸ್ಕೋಬೋದು ಈ ಟೈಮಲ್ಲಿ. ಇದಾಗಿರುತ್ತೆ. ನೆಕ್ಸ್ಟು ಇದು ಬಂದ್ಬಿಟ್ಟು ಸೇಮ್ ಇದೆಲ್ಲ ಕೂಡ ನಾರ್ಮಲ್ ಆಗೇ ಇದೆ. ನೆಕ್ಸ್ಟು ಸ್ಕ್ಯಾನಿಂಗಿಗೆ 7 ಮಂತ್ 5th ಆದಮೇಲೆ ನೆಕ್ಸ್ಟು 7 ಮಂತ್ ಸ್ಕ್ಯಾನಿಂಗ್ಗೆ ರೆಕಮೆಂಡ್ ಮಾಡ್ತಾರೆ. ಆಗ ನಾನು ಕೂಡ 5th ಕಂಪ್ಲೀಟ್ ಆದಮೇಲೆ ಮತ್ತು 7 ಮಂತ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಕ್ಯಾನಿಂಗ್ನ ಮಾಡಿಸ್ಕೊಂಡಿದ್ದು. ನೀವು ನೋಡ್ಬೋದು 30 ವೀಕ್ಸ್ ನೋಡಿ, 30 ವೀಕ್ಸ್ 4 ಡೇಸ್ ಆ ಟೈಮಲ್ಲಿ ನಾನು ಮಾಡಿಸಿರೋವಂಥದ್ದು ಸ್ಕ್ಯಾನಿಂಗ್. ಇದು 7 ಮಂತ್ ಕಂಪ್ಲೀಟ್ ಆದಮೇಲೆ ಆಗಿರೋವಂಥದ್ದು. ನೋಡ್ಬೋದು ನೀವು ಇಲ್ಲಿ ಸೇಮ್ ಸಿಂಗಲ್ ಬೇಬಿನೇ. ಮತ್ತು ಆಮೇಲೆ ಇದು ಬಂದ್ಬಿಟ್ಟು ಪ್ರೆಸೆಂಟೇಷನ್ ಬ್ರೀಚ್ ಇದೆ. ಬ್ರೀಚ್ ಇರೋದ್ರಿಂದ ತುಂಬ ಭಯ ಆಗಿಬಿಟ್ಟಿತ್ತು. ಯಪ್ಪ, ಬ್ರೀಚ್ ಪೊಸಿಷನಲ್ಲಿದ್ದರೆ ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಭಯ ಆಗಿತ್ತು. ಬಟ್ 9 ಮಂತ್ಸಲ್ಲಿ ಅದು ಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಅಂತಲೂ ಹೇಳಿದರು. ಅದೊಂದು ಹೋಪ್ ಇತ್ತು. ನೆಕ್ಸ್ಟು ಇದು ಲಾಂಗಿಟ್ಯೂಡ್ನಲ್ಲಿದೆ.
ಮತ್ತು ಮಿಕ್ಕಿದ್ದೆಲ್ಲ ನಾರ್ಮಲ್ ಆಗಿದೆ. ಮತ್ತು ಪ್ಲಾಸೆಂಟಾ ಬಂದು ಆ್ಯಂಟೀರಿಯರ್ ಇದೆ ನನಗೆ, ಗ್ರೇಡ್ ಟು ಮೆಚ್ಯೂರಿಟಿ. ಮತ್ತು ಇದು ಇಟ್ಸ್ ಲೋಯರ್ ಮಾರ್ಜಿನ್ ಈಸ್ ಸೀನ್ ವೆಲ್ ಅವೇ ಫ್ರಮ್ ಇಂಟರ್ನಲ್ OS ಅಂತ ಇದೆ. ಆಮ್ನಿಯಾಟಿಕ್ ಫ್ಲೂಯಿಡ್ ಬಂದು ಸ್ವಲ್ಪ ಜಾಸ್ತಿನೇ ಇತ್ತು ನನಗೆ. ನೋಡ್ಬೋದು AFI 25 ಸೆಂಟಿಮೀಟರ್. ನಾರ್ಮಲಾಗಿ ರೇಂಜ್ ಬಂದು 8 ಇಂದ 18 ಸೆಂಟಿಮೀಟರ್ವರೆಗೂ ಇರುತ್ತೆ. ಬಟ್ ನನಗೆ AFI 25 ಸೆಂಟಿಮೀಟರ್ ಇದೆ. ಇನ್ನೆಲ್ಲ ನಾರ್ಮಲಾಗೇ ಇದೆ. ನೋಡ್ಬೋದು ನೀವು ಹೆಡ್ದು ಸರ್ಕಂಫ್ರೆನ್ಸ್ ಎಷ್ಟಿದೆ, ಮತ್ತು ಇದು ಅಬ್ಡಾಮಿನಲ್ ಸರ್ಕಂಫ್ರೆನ್ಸ್ ಎಷ್ಟಿದೆ ನೋಡ್ಬೋದು ನೀವು. ಫೆಟಲ್ದೆಲ್ಲ ಲೆಂತ್ ಎಷ್ಟಿದೆ, ವೆಯ್ಟು, ಹಾರ್ಟ್ ರೇಟು ಎಲ್ಲ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಫೆಟಲ್ ವೆಯ್ಟು ನನಗೆ 5th ಮಂತಲ್ಲಿ 466 ಗ್ರಾಮ್ಸ್ ಇತ್ತು. ಈಗ ಇಲ್ಲಿ 1619 ಆಗಿದೆ ನೋಡಿ. ಇಲ್ಲಿ 466 ಗ್ರಾಮ್ಸ್ ಇದೆ. 7 ಮಂತ್ಸಲ್ಲಿ ಆಲ್ಮೋಸ್ಟ್ ಅವಾಗಲೇ ನೋಡಿ 1619 ಗ್ರಾಮ್ಸ್ ಆಗಿದೆ. ಹತ್ತತ್ರ 1.5 kg ಮೇಲೇ ಆಗಿದೆ. ಸೊ ಹಂಗಾಗಿ ಬೇಬಿ ಹೆಲ್ದಿಯಾಗೆ ವೆಯ್ಟ್ ಗೇನ್ ಆಗ್ತಾಯಿದೆ. ಹಾರ್ಟ್ ರೇಟ್ ಬಂದ್ಬಿಟ್ಟು ನೋಡಿ ಇಲ್ಲಿ ರೆಡ್ಯೂಸ್ ಆಗ್ತಾ ಹೋಗಿದೆ. 138 BPM ಇಲ್ಲಿರೋದು. ಮತ್ತು ಆಮೇಲೆ ಇನ್ನೆಲ್ಲ ಕೂಡ ನಾರ್ಮಲ್ ಆಗಿದೆ. ಬಟ್ ನನಗೆ ಸಿಂಗಲ್ ಲೂಪ್ ಆಫ್ ನ್ಯೂಕಲ್ ಕಾರ್ಡ್ ಅಂತ ಇತ್ತು. ಬೇಬಿ ಒಂದು ರೌಂಡ್ ಕತ್ತಿಗೆ ಕರಳು ಸುತ್ತಕೊಂಡಿದೆ ಅಂತ ಹೇಳಿದರು ನನಗೆ ಸ್ಕ್ಯಾನಿಂಗಲ್ಲಿ. ಸ್ವಲ್ಪ ಭಯ ಇತ್ತು. ಬಟ್ ಆದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಿದೆ ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಯಾವುದೇ ಥರದ ಇಶ್ಯೂಸ್ ಇಲ್ಲ, ಅದು ಏನಾಗುತ್ತೆ, ಅದು ಆದಾಗ ಏನಕ್ಕಾಗುತ್ತೆ ಅನ್ನೋದೆಲ್ಲ ಕೂಡ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸಿರ್ತೀನಿ. ಅದು ಲಿಂಕ್ ನಾನು ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಇಫ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ನಿಮಗೂ ಈ ಥರ ಫೇಸ್ ಮಾಡ್ತಾಯಿದ್ರೆ ಇಶ್ಯೂನ, ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ನೋಡ್ಬೋದು. ಯಾವ್ಯಾವ ಥರ ಫೇಸ್ ಮಾಡಿದೆ, ನನಗೆ ಹೇಗಾಯಿತು, ನಾರ್ಮಲ್ ಡೆಲಿವರಿ ಆಯಿತಾ ಇಲ್ವಾ ಎಲ್ಲ ನಾನು ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಅದನ್ನ ನೋಡಿ. ಮತ್ತು ಮಿಕ್ಕಿದ್ದೆಲ್ಲ ನಾರ್ಮಲ್ ಆಗೇ ಇದೆ ನನಗೆ. ನೆಕ್ಸ್ಟು ನಾನು ಮಾಡಿಸಿದ್ದು 9 ಮಂತ್ ಸ್ಕ್ಯಾನು. ನೋಡ್ಬೋದು ನೀವು, ಗ್ರೋತ್ ಸ್ಕ್ಯಾನ್. ಇದು 9 ಮಂತ್ದು 35 ವೀಕ್ಸ್ 6 ಡೇಸ್ ಆ ಟೈಮಲ್ಲಿ ನಾನು ಮಾಡಿಸಿದ್ದನ್ನು. ಇದು ನೋಡಿ ಇಲ್ಲಿ ಯಾವುದರಲ್ಲಿ 7 ಮಂತಲ್ಲಿ ಬ್ರೀಚ್ ಪೊಸಿಷನಲ್ಲಿತ್ತಲ್ವ ಬೇಬಿ, ನೋಡಿ ಬ್ರೀಚಲ್ಲಿತ್ತು, ಬ್ರೀಚ್ ಪೊಸಿಷನಲ್ಲಿತ್ತಲ್ವ ನೋಡಿ. ಇಲ್ಲಿ ಬಂದ್ಬಿಟ್ಟು ನಮಗೆ 7 ಮಂತಲ್ಲಿ ಬ್ರೀಚ್ ಪೊಸಿಷನಲ್ಲಿತ್ತು. ಈಗ ಆಲ್ರೆಡಿ 9 ಮಂತ್ಸ್ಗೆ ಚೇಂಜಸ್ ಆಗಿದೆ ನೋಡ್ಬೋದು ನೀವು, ಸೆಫಾಲಿಕ್. ಸೊ ಖುಷಿ ಆಯಿತು, ಸೆಫಾಲಿಕ್ ಪ್ರೆಸೆಂಟೇಷನ್ಗೆ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಇನ್ನು ಮಿಕ್ಕಿದೆಲ್ಲ ಸೇಮ್ ನಾರ್ಮಲ್ ಆಗಿತ್ತು. ಇದೆಲ್ಲ ಡೈಮೆನ್ಷನ್ಸು ಎಷ್ಟೆಷ್ಟಿತ್ತು ಅನ್ನೋದೆಲ್ಲ ಮೆನ್ಷನ್ ಮಾಡಿದ್ದಾರೆ. FHR ಬಂದು 136 BPM ಕಡಿಮೆ ಆಗಿದೆ. ಸೊ 140 ಒಳಗಡೆ ಬೇಬಿ ಬಾಯ್ಗೆ ಕಡಿಮೆ ಆಗುತ್ತೆ FHR. ನೆಕ್ಸ್ಟು ಬೇಬಿದು ವೆಯ್ಟ್ ಬಂದ್ಬಿಟ್ಟು 3 kgs ಆಗಿದೆ ನೋಡ್ಬೋದು ನೀವು. 3 kg 54 ಗ್ರಾಮ್ಸ್ ± 446 ಗ್ರಾಮ್ಸ್ ಅಂತ ಇದೆ. ಇದು ಬಂದ್ಬಿಟ್ಟು ಬೇಬಿಗೆ 36 ವೀಕ್ಸ್ 6 ಡೇಸ್ ಆಗಿದೆ. ಮಿಕ್ಕಿದ್ದೆಲ್ಲ ನಾರ್ಮಲ್ ಆಗಿದೆ. ಪ್ಲಾಸೆಂಟಾ ಸೇಮ್ ಆ್ಯಂಟೀರಿಯರಲ್ಲೇ ಇದೆ, ಗ್ರೇಡ್ ಟು ಮೆಚ್ಯೂರಿಟಿ. ಮತ್ತು AFI ನೀವು ನೋಡಿದ್ರಲ್ವ, ಇಲ್ಲಿ ನನಗೆ AFI ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಮೆನ್ಷನ್ ಮಾಡಿದರು 7 ಮಂತ್ ಸ್ಕ್ಯಾನಲ್ಲಿ. ನೋಡಿ AFI 25 ಸೆಂಟಿಮೀಟರ್ ಇತ್ತು. ಮತ್ತು ಆಮೇಲೆ ನಾನು ವಾಕ್ ಮಾಡಿಬಿಟ್ಟು ಹೇಗೆ ರೆಡ್ಯೂಸ್ ಮಾಡಿಕೊಂಡೆ ಅಂತ ಅದನ್ನು ಕೂಡ ಒಂದು ವಿಡಿಯೋ ಇದೆ, ನೀವು ಅದರಲ್ಲೂ ನೋಡ್ಬೋದು. AFI 19.1 ಸೆಂಟಿಮೀಟರ್ಗೆ ನಾನು ರಿಡ್ಯೂಸ್ ಮಾಡಿಕೊಂಡೆ. ಇದೆರಡು ಲಿಂಕೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ನೋಡ್ಬೋದು ನೀವು, ಅಲ್ಲಿ 25 ಇದ್ದು ಇಲ್ಲಿ 19.1 ಸೆಂಟಿಮೀಟರ್ಗೆ ರಿಡ್ಯೂಸ್ ಮಾಡಿಕೊಂಡೆ. ನೆಕ್ಸ್ಟು ಇನ್ನು ಮಿಕ್ಕಿದ್ದು ನೋಡಿ, ಸಿಂಗಲ್ ಲೂಪ್ ಆಫ್ ಕಾರ್ಡ್ ಅರೌಂಡ್ ದ ನೆಕ್, ಸಿಂಗಲ್ ಲೂಪ್ ಆಫ್ ಕಾರ್ಡ್ ಅರೌಂಡ್ ದ ನೆಕ್ ಅಟ್ ದ ಟೈಮ್ ಆಫ್ ಸ್ಕ್ಯಾನ್ ಅಂತಿದೆ. 9 ಮಂತಲ್ಲೂ ಕೂಡ ನನಗೆ ಇದೇ ಥರನೇ ಇತ್ತು ಸಿಂಗಲ್ ಲೂಪ್. ಅದು ಡೆಲಿವರಿ ಟೈಮಲ್ಲಿ ಕೂಡ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ, ನೋ ವರೀಸ್ ಅಂತ ಹೇಳಿದರು ಡಾಕ್ಟರ್. ಹಾಗಾಗಿ ಯಾವುದೇ ಥರದ ಟೆನ್ಷನ್ನ ನಾನು ತೊಗೊಂಡಿರಲಿಲ್ಲ. ಮಿಕ್ಕಿದ್ದೆಲ್ಲ ಕೂಡ ನಾರ್ಮಲ್ ಆಗೇ ಇದೆ. ನೆಕ್ಸ್ಟು ಈ 9 ಮಂತ್ ಸ್ಕ್ಯಾನ್ ಆದಮೇಲೆ ಮತ್ತಿನ್ನು ಯಾವುದೇ ಥರದ ಸ್ಕ್ಯಾನ್ ಇರೋದಿಲ್ಲ. ಮತ್ತಿನ್ನು ಡೆಲಿವರಿ ಡೇಟ್ ಯಾವುದಿರುತ್ತೆ ಅದರದ್ದು ಟೈಮ್ ನೋಡಿಕೊಂಡು ಪೇಯ್ನ್ಸ್ ಏನಾದ್ರು ಇದ್ದರೆ ನಾರ್ಮಲ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಡೇಟ್ಗೆ ಇನ್ನೂ ಪೇಯ್ನ್ ಬಂದಿಲ್ಲ ಅಂದರೆ ಯಾವುದಾಗುತ್ತೆ ಅದನ್ನ ನೋಡಿಬಿಟ್ಟು ಮಾಡ್ತಾರೆ. ಇಷ್ಟ ಆಗಿರುತ್ತೆ ನಂದು ಸ್ಕ್ಯಾನಿಂಗ್ ರಿಪೋರ್ಟ್. ಇಷ್ಟ ಆಯಿತು ಅನ್ಕೋತೀನಿ. ಹೇಗಿತ್ತು ನಿಮ್ಮ ಬೇಬಿದು, ಹೇಗಿದೆ ಹಾರ್ಟ್ ಬೀಟ್, ಹಾಗೆಯೇ ಹೇಗಿದೆ ನಿಮ್ಮದು ಸ್ಕ್ಯಾನಿಂಗ್ ರಿಪೋರ್ಟ್ ಅಂತ ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು.
ನೀವು ಚಾಟ್ ಮಾಡಿದ್ರೆ ನಾನು ಅದರಲ್ಲಿ ನಿಮಗೆ ಕಮೆಂಟ್ ಹಾಕಿದ್ರೆ ನಾನು ನಿಮ್ಗೆ ಅದರಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೇ ಡೌಟ್ ಇದ್ರೂ ಕ್ಲಾರಿಫೈ ಮಾಡಿಕೊಡ್ತೀನಿ. ಸೊ ಇದಾಗಿತ್ತು ನಂದು ಸ್ಕ್ಯಾನಿಂಗ್ ರಿಪೋರ್ಟ್ ಬೇಬಿ ಬಾಯ್ದು. ನೆಕ್ಸ್ಟ್ ಇದೆ ಸೈಲೆಂಟಾಗಿರು. ಇದಾಗಿತ್ತು ನಂದು ಫುಲ್ ಸ್ಕ್ಯಾನಿಂಗ್ ರಿಪೋರ್ಟ್. ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟುವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟು ಯಾವುದಾದ್ರೂ ವಿಡಿಯೋ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಆ ವಿಡಿಯೋ ಬಗ್ಗೆ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.